ಘೃತ ಅಥವಾ ತುಪ್ಪ ಇದರ ಒಂದು ಪ್ರಾಮುಖ್ಯತೆ ಏನು, ಬಿಫೋರ್ ಓವ್ಯುಲೇಷನ್ 4ನೇ ದಿನದಿಂದ 14ನೇ ದಿನದವರೆಗೂ ಇದನ್ನ ಹೇಗೆ ಸೇವಿಸಬೇಕು ಹಾಲಿನ ಜೊತೆ, ಎಂತೆಷ್ಟು ಒಂದು ಪ್ರಮಾಣದಲ್ಲಿ ಅವರ ದೇಹದ ಅಗ್ನಿಯನ್ನ ನೋಡಿಕೊಂಡು ಜೀರ್ಣಶಕ್ತಿಯನ್ನ ನೋಡಿಕೊಂಡು ಇದನ್ನ ಸೇವಿಸಬೇಕು ಅಂತ ಹೇಳಿದ್ರಿ. ಈ ಮುಂದೆ ಇನ್ನ ಓವ್ಯುಲೇಷನ್ ಆದ್ಮೇಲೆ ಇದರ ನಂತರ ಹೇಗೆ ಅವರು ಫರ್ಟಿಲೈಸೇಷನ್ ಆಗುವಂತ ಒಂದು ಪ್ರಾಸೆಸ್ ವರೆಗೂ ಯಾವ ರೀತಿಯಾಗಿ ಆಹಾರ ಕ್ರಮವನ್ನ ಇಟ್ಕೊಳ್ಬೇಕು? ಇವಾಗ ಈ ಒಂದು ಕಾಮನ್ ಆಗಿ ಹೇಳಬೇಕು ಅಂದರೆ ಈ 3 ತಿಂಗಳಲ್ಲಿ ಮಧುರವಾಗಿ ಇರ್ತಕ್ಕಂಥ ಔಷಧಿಗಳಲ್ಲಿ ಅದಲ್ಲಿ ಸಿದ್ಧಪಡಿಸಿರುವ ಒಂದು ಕ್ಷೀರ ಆಗಿರ್ಬೋದು, ಅಂದರೆ ಹಾಲು. ಸೊ ಅದರ ಸೇವನೆ ತಗೊಳ್ಬೋದು ಅಂತ ಹೇಳ್ತಾರೆ. ಬಟ್ ಅದ್ರ ಜೊತೆಗೆ ಒಂದು ಮಿಲ್ಕ್ ಅಥವಾ ಕ್ಷೀರ ಏನು ಹೇಳ್ತೀವಿ, ತುಂಬ ಕಾಂಜಿನಿಯಲ್ ಆಗಿರೋ ಡಯಟ್ ಪ್ರೆಗ್ನೆನ್ಸಿಲಿ ಎಸ್ಪೆಷಲಿ. ಸೊ ಇಫ್ ದೇ ಆರ್ ಓಕೆ, ಕೆಲವರಿಗೆ ಈ ನಡುವೆ ಹಾಲು ಅಷ್ಟಿಷ್ಟ ಆಗಲ್ಲ, ಅಥವಾ ಅದ್ರ ವಾಸನೆ ಇಷ್ಟ ಆಗದೆ ಇರ್ಬೋದು, ಅಥವಾ ಅದನ್ನು ಜೀರ್ಣಿಸ್ಕೊಳಕ್ಕೆ ಅವ್ರಿಗೆ ಹೊಟ್ಟೆಯಲ್ಲಿ ಸ್ವಲ್ಪ ಸಂಕಟ ಬರ್ಬೋದು. ಸೊ ಆ ಥರದಲ್ಲಿ ಏನು ಸಮಸ್ಯೆ ಇಲ್ಲ ಅಂದಾಗ ಅವ್ರ ಹಾಲಿನ ಒಂದು ಸೇವನೆನ ದೇ ಕ್ಯಾನ್ ಡೂ ಇಟ್. ಇಟ್ ಇಸ್ ವೆರಿ ಹೆಲ್ತಿ, ವೆರಿ ಗುಡ್ ಫಾರ್ ದ ಗ್ರೋತ್ ಆಫ್ ದ ಬೇಬಿ. ಸೊ ಮತ್ತು ಹಾಲಿನ ಒಂದು ವಿಶೇಷವಾಗಿರೋ ಒಂದು ಗುಣ ಏನು ಅಂದರೆ, ಆಯುರ್ವೇದದಲ್ಲಿ ನಾವು ಅದನ್ನು ಅಮೃತಕ್ಕೆ ಸಮಾನವಾಗಿರೋದು ಅಂತ ಕೂಡ ಹೇಳ್ತೀವಿ. ಹಸುವಿನ ಹಾಲು ಮಧುರವಾಗಿರುತ್ತೆ, ಶೀತವಾಗಿರುತ್ತೆ, ಹಾಗೆ ಬಂದರೆ ಓಜಸ್ಕರವಾಗಿರುತ್ತೆ. ಅಂದರೆ ದೇಹದಲ್ಲಿರೋ ಧಾತುಗಳಿಗೆ ಪೋಷಣೆಯನ್ನು ಕೊಡುತ್ತೆ. ಹಾಗೆ ಓಜಸ್ಸನ್ನಂದರೆ ನಮ್ಮ ಒಂದು ವ್ಯಾಧಿ ಕ್ಷಮತ್ವ ಶಕ್ತಿಯನ್ನು ಬೆಳೆಸುವ ಒಂದು ಕೆಪಾಸಿಟಿಯನ್ನು ಕೊಡುವಂಥದ್ದು ಒಂದು ದ್ರವ್ಯ ಕ್ಷೀರ. ಸೊ ಅದರ ಸೇವನೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಸೊ ಇದನ್ನ ತಗೊಳ್ಳುವಾಗ ಕೂಡ ಮಾಡ್ರೇಷನಲ್ಲಿ ತಗೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಡಿಮೆನೂ ಅಲ್ಲ. ಸೊ ಅವ್ರಿಗೆ ಏನು ಎಷ್ಟು ಜೀರ್ಣಿಸ್ಕೊಳಕ್ಕಾಗುತ್ತೋ ಅಷ್ಟು ಸೇವನೆ ಮಾಡೋದು. ಅದರ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ಸ್ವರ್ಣ ಆಗಿರಲಿ ಅಥವಾ ರಜತ, ಅಂದರೆ ಗೋಲ್ಡ್ ಅಥವಾ ಸಿಲ್ವರ್. ಸೊ ಇದನ್ನು ಶೋಧನ ಮಾಡುವ ಒಂದು ಕೆಲವು ಪ್ರೊಸೀಜರ್ಸ್ ಇದೆ ಆಯುರ್ವೇದದಲ್ಲಿ. ಸೊ ಆ ಥರ ಒಂದು ಶೋಧಿತ ಮಾಡಿರುವ ಒಂದು ಸ್ವರ್ಣ ಆಗಿರಲಿ, ಚಿನ್ನ ಆಗಿರಲಿ ಅಥವಾ ಬೆಳ್ಳಿ ಆಗಿರಲಿ, ಅದರಲ್ಲಿ ಸಿದ್ಧಪಡಿಸಿರುವ ನೀರು, ಅದನ್ನ ಹೇಗೆ ಅಂದರೆ ಅದರಲ್ಲಿ ನೀರನ್ನು ಕುದಿಸೋದು ಬೇಸಿಕಲಿ. ಸೊ ಅದು ತಣ್ಣಗಾದ್ಮೇಲೆ ಈ ನೀರನ್ನ ಸೇವನೆ ಮಾಡೋದು, ಅದನ್ನ ತೆಗೆದುಬಿಟ್ಟು ಬರೀ ನೀರನ್ನ ಸೇವನೆ ಮಾಡೋದು. ಸಾಮಾನ್ಯವಾಗಿ ನಾವು ತಾಮ್ರದ ಲೋಟದಲ್ಲಿ ಹೇಗೆ ನೀರನ್ನ ಸೇವನೆ ಮಾಡಬೇಕು ಅಂತ ಹೇಳ್ತೀವೋ ಅದೇ ತರ ಇದು. ಆದ್ರೆ ಅದರಲ್ಲಿ ಸಿದ್ಧಪಡಿಸಿರೋ ಒಂದು ಇದು ಅಂದ್ರೆ ಬಾಯ್ಲ್ ಮೆಡಿಕೇಟೆಡ್ ವಾಟರ್, ಒಂಥರ ಮೆಡಿಕೇಟೆಡ್ ವಾಟರ್ ಅಂತ ಅನ್ಕೊಳ್ಬೋದು. ಸೊ ಈ ನೀರನ್ನ ಫ್ರಮ್ ದ 14th ಡೇ ಅಥವಾ ಫರ್ಟಿಲೈಸೇಷನ್ ನಂತರ ಇದನ್ನ ಒಂದು ಸೇವನೆ ಮಾಡೋದ್ರಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಇದ್ರದ್ದು ಬಗ್ಗೆ ಉಲ್ಲೇಖಗಳಿದೆ. ಇದನ್ನ ನಾವು ಒಂದ್ ಸ್ವಲ್ಪ ಡೀಪರ್ ಆಸ್ಪೆಕ್ಟ್ ಆಗಿ ನಾವು ಇದನ್ನ ನೋಡಿದಾಗ ನಾವು ಏನು ಮೆಟಲ್ಸ್ನ ನಾವು ಉಪಯೋಗಿಸ್ತೀವೋ ಇದನ್ನ ಒಂದು ಏನು ಅಂದ್ರೆ ಮುಖ್ಯವಾಗತ್ತೆ, ಅದು ಶೋಧನ ಮಾಡೋದು ತುಂಬ ಒಳ್ಳೆಯದು. ಬಟ್ ನಾವೇನಿವಾಗ ಆರ್ನಮೆಂಟ್ಸ್ ಅಂತ ನಾವು ಏನು ಯೂಸ್ ಮಾಡ್ತೀವೋ, ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಇದ್ರದ್ದು ಒಂದು ಅಫ್ಕೋರ್ಸ್ ಒಂದು ರೀತಿಲಿ ಇಟ್ ಗಿವ್ಸ್ ಗುಡ್ ಲುಕ್ಸ್, ಅದೆಲ್ಲ ಇದೆ. ಜೊತೆಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಅದರಿಂದ ಇರೋದು. ಅದಕ್ಕೆ ಮಣಿಧಾರಣಕ್ಕೆ ಅಥವಾ ಜ್ಯುವೆಲ್ರಿ ಆಗಿರ್ಬೋದು, ಅಥವಾ ಈ ಥರ ಲೋಹಗಳನ್ನು ಅಂದರೆ ಈ ಸ್ವರ್ಣ ಆಗಿರ್ಬೋದು ಅಥವಾ ರಜತ ಬೆಳ್ಳಿ ಆಗಿರ್ಬೋದು, ಇದನ್ನ ಉಪಯೋಗಿಸೋದು ಕೂಡ ಅದರದ್ದು ಒಂದು ಮೆಡಿಕಲ್ ಆಸ್ಪೆಕ್ಟ್ಸ್ಗಳು ಕೂಡ ಇದೆ. ಸೊ ಅದೇ ರೀತಿಯಲ್ಲಿ ಈ ಪ್ರೆಗ್ನೆನ್ಸಿಯ ಒಂದು ಜರ್ನಿಯಲ್ಲಿ ಸ್ಟಾರ್ಟ್ ಮಾಡೋದೇ ಈ ಒಂದು ಚಿಕ್ಕದು ಪಥ್ಯ ಅಂತ ಹೇಳ್ಬೋದು, ಅಥವಾ ಒಂದು ರೆಜಿಮೆನ್ ಆಗಿ ಈ ಥರ ನೀರನ್ನ ಸೇವನೆ ಮಾಡೋದು ಒಳ್ಳೆಯದು. ನೀವು ಹೇಳಿದ ಥರ ಕೆಲವ್ರಿಗೆ ಇದನ್ನೆಲ್ಲ ಕುದಿಸ್ಕೊಂಡು ತಗೊಳ್ಳೋದು ಕಷ್ಟ ಆದರೆ ಬರೀ ಒಂದು ಚಿನ್ನ ಇದ್ರೆ ಚಿನ್ನನೇ ಉಪಯೋಗಿಸ್ಕೋಬೋದು, ಅಥವಾ ಬೆಳ್ಳಿ ಲೋಟಗಳು, ಸೊ ಅದರಲ್ಲಿ ನೀರನ್ನು ತುಂಬಿಸ್ಕೊಂಡು ಸೇವನೆ ಮಾಡೋದು ಕೂಡ ತುಂಬಾನೇ ಒಳ್ಳೆಯದು. ಸೊ ದೇಹಕ್ಕೆ ಪೂರಕವಾದಂತಹ ಬಲವನ್ನ ಇದು ತುಂಬತ್ತೆ. ಸೊ ಇಟ್ ಪ್ರಿಪೇರ್ಸ್ ದ ಬಾಡಿ ಫಾರ್ ದ ನೆಕ್ಸ್ಟ್ ಸ್ಟೇಜಸ್ ಅಂತ ಹೇಳ್ತೀರಾ. ಸೊ ಆ ಟೈಮಲ್ಲಿ ಫರ್ಟಿಲೈಸೇಷನ್ ಆದ್ರೆ ವಿಶೇಷವಾದಂತಹ ಒಂದು ಉಪಲಬ್ಧಿಯನ್ನ ಆ ಮಗು ಪಡೆಯುತ್ತೆ ಗರ್ಭಾವಸ್ಥೆಯಲ್ಲಿ. ಸೊ ಇದು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಬಹುದಾದಂತಹ ಒಂದು ಟಿಪ್ಸ್ ಕೂಡ ಹೌದು, ಉತ್ತಮ ಮಾಹಿತಿ ಕೂಡ ಹೌದು. ಸೊ ಇವಾಗ ಸ್ವರ್ಣ ಅಥವಾ ಗೋಲ್ಡನ್ನ ಉಪಯೋಗಿಸ್ತಾ ಇದ್ರೆ ಒಂದು ದೇಹದ ಒಂದು ಇಮ್ಯುನಿಟಿ ಒಂದು ಹೆಚ್ಚಾಗುತ್ತೆ. ಹಾಗೆ ಈ ಬೆಳ್ಳಿಯನ್ನು ನಾವು ಯಾವಾಗ ಉಪಯೋಗಿಸ್ತೀವೋ ನ್ಯೂಟ್ರಿಪಿಕ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಈ ನಮ್ಮ ಬುದ್ಧಿಶಕ್ತಿದಾಗಿರ್ಬೋದು ಅಥವಾ ಅಲರ್ಟ್ನೆಸ್ನ ತರಿಸೋದಾಗಿರ್ಬೋದು, ಸೊ ಅದರಲ್ಲಿ ಸಹಾಯ ಮಾಡ್ತಕ್ಕಂಥದ್ದು. ಹಾಗೆ ಈ ತಾಮ್ರದ ಒಂದು ಕೆಲವು ನಾವು ನೀರನ್ನು ಶೇಖರಣೆ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹದಲ್ಲಿ ಬೇಕಾಗಿರುವಂಥ ಒಂದು ಬಲ ಅಥವಾ ಇಮ್ಯುನಿಟಿ ಪವರ್ನ, ವ್ಯಾಧಿ ಕ್ಷಮತ್ವ ಶಕ್ತಿಯನ್ನು ಬೆಳವಣಿಗೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಈಚ್ ಆಫ್ ದೀಸ್ ಮೆಟಲ್ಸ್, ಇವನ್ ಬರೀ ಗ್ಲಾಸಲ್ಲಿ ಮಾತ್ರ ನಾವು ನೀರನ್ನ ತುಂಬಿಸ್ಕೊಂಡು ತಗೊಂಡ್ರೆ ಕೂಡ ಒಳ್ಳೇದು. ಹಾಗೆ ಮಡಿಕೆಯಲ್ಲೂ ಕೂಡ ನಾವು ನೀರನ್ನ ಹೇಗೆ ಅದನ್ನ ಶೇಖರಣೆ ಮಾಡ್ಕೊಂಡು ಅದನ್ನ ಕುಡಿತೀವೋ, ಪಿತ್ತದ ಕಾಯಿಲೆಗಳು ಕೆಲವರಿಗಿದ್ರೆ ಯಾವಾಗಲೂ ವಾಂತಿ ಬರ್ತಾ ಇರೋದು, ಅಥವಾ ಅವ್ರಿಗೆ ಒಂಥರ ಟೇಸ್ಟ್ಲೆಸ್ನೆಸ್ ಕಾಣಿಸ್ಕೊಳ್ಳೋದು, ಅಥವಾ ಹಶುನೇ ಇಲ್ಲದೆ ಇರೋದು, ಎಪಿಟೈಟೇ ಇಲ್ಲದೆ ಇರೋರು, ಅವರಿಗೆ ಕೂಡ ಈ ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನ ಶೇಖರಣೆ ಮಾಡಿಕೊಂಡು
ತಗೊಳ್ಳೋದು ತುಂಬಾ ಒಳ್ಳೇದು. ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ಇವೆಲ್ಲ ಕೂಡ ಈ ಒಂದು ಸಮಯದಲ್ಲಿ ಬರ್ತಕ್ಕಂಥದ್ದು ರೆಜಿಮೆನ್. ಇದನ್ನ ನಾವು ಡೈಲಿ ಕೂಡ ಫಾಲೋ ಮಾಡ್ಬೋದು. ಬಟ್ ವಿಶಿಷ್ಟವಾಗಿರೋದು ಈ ನೀರನ್ನ ಬಾಯ್ಲ್ ಮಾಡಿ ಸೇವನೆ ಮಾಡ್ತಕ್ಕಂಥದ್ದು. ಓಕೆ ಓಕೆ. ಸೊ ಇಂಟರ್ನಲೈಸೇಷನ್ ಆಫ್ ದ ಮೆಡಿಸಿನ್. ಸೊ ಇದು ರೀತಿ ಒಂಥರ ಇಂಟರ್ನಲ್ ಮೆಡಿಸಿನ್. ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಮಕ್ಕಳಿಗೆ ಅಥವಾ ಬಾಣಂತಿ ಇದ್ದಾಗ ಏನಾದರೂ ಒಂದು ಇದು ಮಾಡುವಾಗ ಮಕ್ಕಳಿಗೆ ಆಲಿಕೆಯಿಂದ ಹಿಡಿದು ಎಲ್ಲವನ್ನು ಬೆಳ್ಳಿನಲ್ಲಿ ಕೊಡ್ತೀವಿ. ಹೌದು. ಸೊ ಆ ಸಮಯದಲ್ಲಿ ಬೆಳ್ಳಿಯ ಒಂದು ಪದಾರ್ಥಗಳನ್ನ ಮಕ್ಕಳಿಗೆ ಕೊಡ್ತೀವಿ. ಸೊ ದೇಹದ ಮೇಲೆ ಯಾವ ರೀತಿ ಇದು ಕೆಲಸ ಮಾಡುತ್ತೋ ಒಳಗೆ ಕೂಡ ನೀವೇ ಹೇಳ್ದಂಗೆ ರೋಗ ಪ್ರತಿರೋಧಕ ಶಕ್ತಿಯನ್ನ ಇದು ವೃದ್ಧಿಸುತ್ತೆ. ಹಾಗೂ ಸ್ಟ್ರೆಂತ್, ಸ್ಟಾಮಿನಾ, ವಿಗರ್, ವೈಟಾಲಿಟಿ ಎಲ್ಲವನ್ನು ಕೂಡ ಮಗುವಿಗೆ ಅದು ನೀಡುತ್ತೆ. ಸೊ ನಾವು ಹಾಕೊಳ್ಳೋ ಆಭರಣಗಳಿಂದ ಹಿಡಿದು ಉಪಯೋಗಿಸುವಂತಹ ಪ್ರತಿಯೊಂದು ನಮ್ಮ ಕಲ್ಚರಲ್ಲಿ ಏನ್ ಬಂದಿದೆ ಅದಕ್ಕೆ ಒಂದು ಇಂಟರ್ನಲ್ ಸಿಗ್ನಿಫಿಕೆನ್ಸ್ ಅಂತ ಕೂಡ ಇರುತ್ತೆ. ಇದನ್ನ ನಾವು ಮದ್ದಾಗಿ ಕೂಡ ತಗೊಳ್ತೀವಿ. ಅದು ಆಯುರ್ವೇದ ಶಾಸ್ತ್ರ ಹೆಚ್ಚಾಗಿ ತಿಳಿಸಿ ಹೇಳುತ್ತೆ. ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಅಂತ ತಿಳಿಸ್ಕೊಟ್ರಿ. ಇನ್ನ ಒಂದು ವಿಶೇಷ ಟಿಪ್ ನ ಹೇಳ್ಬೇಕು ಕೊನೆಯದಾಗಿ, ಮೊದಲನೇ ತಿಂಗಳ ಒಂದು ಜರ್ನಿಯಲ್ಲಿ ಇರುವಂತವ್ರಿಗೆ ಅಂದ್ರೆ ಏನ್ ಹೇಳಿ ಬಯಸ್ತೀರಾ? ಇವಾಗ ಮೊದಲನೇದಾಗಿ ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ಕೆಲವು ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಏನು ಮಾಡಬಹುದು, ಏನು ಮಾಡಬಾರ್ದು. ಸೊ ಯಾವ ರೀತಿಯಲ್ಲಿ ಅವರು ಜರ್ನಿಗಳನ್ನು ಕೆಲವು ಬಾರಿ ತುಂಬ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಬಟ್ ಒಂದು ಇಂಪಾರ್ಟೆಂಟ್ ಥಿಂಗ್, ಪ್ರೆಗ್ನೆನ್ಸಿ ಅಲ್ಲಿ ಇರ್ತಕ್ಕಂಥ ಒಂದು ಈಚ್ ಪ್ರೆಗ್ನೆನ್ಸಿ ಇಸ್ ಡಿಫ್ರೆಂಟ್. ಪ್ರತಿ ಒಂದು ಪ್ರೆಗ್ನೆನ್ಸಿಲಿ ಇವಾಗ ಒಂದು ಹೆಣ್ಣಿಗೆನೆ 2-3 ಮಕ್ಕಳಾಗಿರ್ತಾರೆ. ಅವ್ರಲ್ಲೂ ಕೂಡ ಆ ಪ್ರೆಗ್ನೆನ್ಸಿ ಜರ್ನಿ ಡಿಫ್ರೆಂಟ್ ಆಗಿರುತ್ತೆ. ಕೆಲವರಿಗೆ ಎಲ್ಲ ಥರದ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿರ್ಬೋದು, ಕೆಲವರಿಗೆ ಏನೂ ಸಿಂಪ್ಟಮ್ಸ್ ಕಾಣಿಸ್ದೇ ಇರ್ಬೋದು. ಸೊ ಎಲ್ಲರದ್ದು ಡಿಫ್ರೆಂಟ್ ಆಗಿರುತ್ತೆ. ಆದಷ್ಟು ಅವ್ರಿಗಾಗಿರೋ ಎಕ್ಸ್ಪೀರಿಯನ್ಸ್ ಇನ್ನೊಬ್ರಿಗೆ ಅದೇ ರೀತಿಯ ಆಗತ್ತೆ ಅಥವಾ ಅದೇ ರೀತಿಯದು ಇದೆ ಅಂತ ಅಂದ್ಕೊಂಡು ನಾವು ಹಲವು ಬಾರಿ ಇಲ್ಲ ನಿಮ್ಗೆ ಆಗ್ತಾ ಇರೋದು ಸರಿ ತಪ್ಪು ಅನ್ನೋದು ಚರ್ಚೆ ಮಾಡೋಕ್ಕೆ ಮುಂಚೆ ಅವ್ರಿಗೆ ಒಂದು ವೈದ್ಯರನ್ನ ಹೋಗಿ ಸಂಪರ್ಕಿಸಿ ಅವರಿಗೆ ಯಾವ ರೀತಿ ಅವರ ಜಾಗ್ರತೆ ತಗೊಳ್ಬೇಕು ಅನ್ನೋದನ್ನ ಹೇಳೋದು ಮುಖ್ಯ ಆಗುತ್ತೆ. ಹಲವಾರು ಬಾರಿ ನಾವು ನೋಡಿರ್ತೀವಿ, ಕೆಲವ್ರಿಗೆ ತುಂಬ ನಾಸಿಯಾ ಜಾಸ್ತಿ ಇರುತ್ತೆ ಅಥವಾ ಅವರಿಗೆ ಅದು ಒಂಥರ ಅನ್ಕಂಟ್ರೋಲ್ಡ್ ಆಗಿರುತ್ತೆ. ಸೊ ಹಲವು ಬಾರಿ ಅವ್ರಿಗೆ ಕೊಟ್ಟಿದ ತಕ್ಷಣವೇ ಅವ್ರಿಗೆ ಏನು ಸೇರಲ್ಲ, ತಿನ್ನಕ್ಕೆ ಇಷ್ಟಪಡಲ್ಲ, ದೇ ವಿಲ್ ನಾಟ್ ವಾಂಟ್ ಟು ಸೊ ಬೇರೆಯವ್ರಿಗೆ ನೋಡ್ತಾ ಇರೋರಿಗೆ ಅವ್ರಿಗೆ ಇದು ನಮಗೂ ನಾವು ಗರ್ಭಿಣಿ ಇದ್ದಾಗ ನನಗಿತ್ತು ಬಟ್ ಇಷ್ಟು ಮಟ್ಟಿಗೆ ಇರ್ತಿರ್ಲಿಲ್ಲ, ಇವ್ರು ಮಾಡ್ತಾ ಇರೋದು ಏನಾದರೂ ಜಾಸ್ತಿ ಮಾಡ್ತಾ ಇದ್ದಾರಾ, ಅಟೆನ್ಷನ್ ಏನಾದರೂ ಸೀಕ್ ಮಾಡ್ತಾ ಇದ್ದಾರಾ. ಸೊ ಕೆಲವು ಸಲ ಆ ಥರ ಡೌಟ್ ಪಡ್ತಾರೆ. ಸೊ ಇಟ್ ಈಸ್ ಬೆಟರ್ ವೈದ್ಯರನ್ನ ಹೋಗಿ ಸಂಪರ್ಕಿಸಿ. ಸೊ ಅವ್ರನ್ನ ಕೆಲವು ಸಲ ನಾಸಿಯಾ ಒಂದು ಪ್ರಾಬ್ಲಮ್ ಆಗ್ಬೋದು ಪ್ರೆಗ್ನೆನ್ಸಿಯಲ್ಲಿ. ಸೊ ಎಲ್ಲವನ್ನ ನೋಡಿಕೊಂಡು ಅದ್ರ ಪ್ರಕಾರವಾಗಿ ಚಿಕಿತ್ಸೆಯನ್ನ ತಗೊಳ್ಳೋದು ಮುಖ್ಯ. ಓಕೆ. ಸೊ ಗರ್ಭಿಣಿ ಆರೈಕೆ ಸ್ವಯಂ ಆರೈಕೆ ಆಗದೇ ಇರಲಿ, ಮತ್ತೆ ಎಲ್ಲರೂ ಹೇಳುವಂಥದ್ದು ಕೇಳುವ ಅವಶ್ಯಕತೆ ಇಲ್ಲ. ವೈದ್ಯರು ಏನ್ ಹೇಳ್ತಾರೆ ಅದಕ್ಕೆ ಸೂಕ್ತವಾಗಿ ಮಾಡಿದ್ರೆ ಸಾಕು. ಎಲ್ಲರ ಸಪೋರ್ಟ್ ಅದಕ್ಕೆ ಬೇಕಾಗುತ್ತೆ. ಯಾರು ಜಡ್ಜ್ಮೆಂಟಲ್ ಆಗಿ ಇನ್ನೊಬ್ಬರನ್ನ ನಾವು ನೋಡಬಾರ್ದು, ಅದೇ ರೀತಿ ಜಡ್ಜ್ಮೆಂಟಲ್ ಆಗಿ ಅಡ್ವೈಸಸ್ ನ ಕೊಡಬಾರ್ದು ಅನ್ನೋದನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ.